ಲಾವಣ್ಯ 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 ಒಂದು ಲೋಟ ನೀರು ತಂಬ. ತೊಳ್ರಿ, ನೀರು ಕುಡೀರಿ. ರೀ, ಎಲ್ಲ ಆರಾಮಾಗಿತ್ತಾ? ಕೆಲಸ ಎಲ್ಲನಾ? ಎಲ್ಲ ಆರಾಮ ಲಾವಣ್ಯ. ರೀ, ನಿಮಗೆ ಒಂದು ವಿಷಯ ಹೇಳ್ಬೇಕಾಗಿತ್ತು. ಏನು ವಿಷಯ? ಇಲ್ಲ, ಅದೇ ಮೊನ್ನೆ ರೀಮಾ ಹುಷಾರಿಲ್ಲ ಅಂತೇಳಿ ನಿಮ್ಮನ್ನ ಕರೆಸ್ಕೊಂಡು ಅಲ್ಲೆಲ್ಲೋ ರೋಡಲ್ಲಿ ನಿಲ್ಲಿಸ್ಕೊಂಡು ಪ್ರಪೋಸ್ ಮಾಡಿದ್ಲು, ತಪ್ಕೊಂಡ್ಲು ಅಂತ ಹೇಳಿದ್ರಲ್ಲ. ಅದಕ್ಕೆ ಏನಾಯ್ತು ಈಗ? ನಂದೇನು ತಪ್ಪಿಲ್ಲ ಇದರಲ್ಲಿ, ನನಗೆ ಗೊತ್ತೇ ಇರಲಿಲ್ಲ. ನಾನು ಅವಳಿಗೆ ಕಪಾಳಕ್ಕೆ ಬಾರಿಸಿ ಇದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಿ ನಡು ರಸ್ತೆಯಲ್ಲೇ ಬಿಟ್ಟು ಬಂದೆ ಲಾವಣ್ಯ. ಅದರಲ್ಲಿ ನಿನಗೇನು ಅನುಮಾನ? ನನ್ನ ಮೇಲೆ ಅನುಮಾನನಾ? ಒಂದು ಸ್ವಲ್ಪ ಪೂರ್ತಿ ವಿಷಯ ಹೇಳೋವರೆಗೂ ಕೇಳ್ರಿ. ನನಗೆ ನಿಮ್ಮ ಮೇಲೆ ಯಾವ ಅನುಮಾನನೂ ಇಲ್ಲ. ಪೂರ್ತಿ ನಂಬಿಕೆ ಇದ್ದಿದ್ದಕ್ಕೆ ನಿಮ್ಮನ್ನ ಇಷ್ಟಪಟ್ಟು ಮನೆಯಿಂದ ಓಡ್ ಬಂದು ಮದುವೆ ಆಗಿದ್ದು. ಅದಕ್ಕಲ್ಲ, ಅದು ಪ್ಲಾನು ರೀಮನ್ ಮಾತ್ರ ಅಲ್ಲ, ಅದರಲ್ಲಿ ಆ ಪ್ಲಾನಲ್ಲಿ ಸೀಮುಂದು ಕೈವಾಡ ಇದೆ. ಏನಂದೆ? ಸೀಮುಂದು ಕೈವಾಡನ ಅಂದರೆ ಏನರ್ಥ? ಅವತ್ತು ಅವಳು ಹುಷಾರಿಲ್ಲ ಅಂತ ನಾಟಕ ಮಾಡಿರೋದು ಈ ಸೀಮನ್ ಪ್ಲಾನ್ ಇಂದಾನೆ. ಇವಳೇ ಹೇಳ್ಕೊಟ್ಟಿರೋದು. ಅದಕ್ಕೆ ಅವಳು ಆ ಥರ ನಾಟಕ ಮಾಡ್ಕೊಂಡು ಕರ್ಕೊಂಡೋಗಿ ನಿಮ್ಮ ಹತ್ರ ಮಿಸ್ಬಿಹೇವ್ ಮಾಡಿದ್ದಾಳೆ. ಇದೆಲ್ಲ ಸಾಧ್ಯ ಇಲ್ಲ ಬಿಡು. ಇವಳು ಯಾಕೆ ಆ ಥರ ಪ್ಲಾನ್ ಮಾಡ್ತಾಳೆ? ಅದು ಅವ್ರ ಅಣ್ಣಂಗೆ ಈ ಥರ ಇನ್ನೊಂದು ಹುಡುಗಿ ಜೊತೆ ಸುಳ್ಳು ನಾಟಕ ಮಾಡಿ ಕಳ್ಸೋ ಅಂಥದ್ದು ಅವಳಿಗೇನಾಗಿದೆ ಲಾವಣ್ಯ? ಸುಮ್ಮನೆ ನೀನು ಅವಳು ಎಲ್ಲದಕ್ಕೂ ಅನುಮಾನ ಪಡಕ್ಕೆ ಹೋಗ್ಬೇಡ, ಸುಮ್ಮನೆ ಇರು. ಅಯ್ಯೋ, ನಾನು ಇಷ್ಟ ದಿನ ಏನು ಈ ಸೀಮನ್ಗೇನು ಆ ವಿಷಯ ಗೊತ್ತಿಲ್ಲ, ಅವಳಿಗಷ್ಟೇನೆ. ಅವಳಿಗೆ ನೀವು ಅಂದ್ರೆ ಇಷ್ಟ ಅಲ್ವಾ? ಏನೋ ಈ ಥರ ಪ್ಲಾನ್ ಮಾಡಿ ಏನೋ ಮಾಡಿದ್ದಾಳೆ ಅಂತ ಅನ್ಕೊಂಡಿದ್ದೆ. ಆದರೆ ಅವಳದೊಬ್ಬಳದೇ ಇಲ್ಲ ಈ ಪ್ಲಾನಲ್ಲಿ, ಇವಳು ಸೇರ್ಕೊಂಡಿದ್ದಾಳೆ ಸೀಮಾ. ಇವತ್ತು ಬೆಳಗ್ಗೆ ಸೀಮಾ ರೂಮಲ್ಲಿ ಫೋನ್ ಬಿಟ್ಟು ಹೊರಗೆಲ್ಲ ಹೋಗಿದ್ಲು. ರಿಂಗ್ ಆಯ್ತು, ಅವಳೇ ರೀಮಾನೇ ಫೋನ್ ಮಾಡಿದ್ದು. ನಾನು ಯಾಕಿರ್ಬೋದು ಅಂತನ ರಿಸೀವ್ ಮಾಡಿ ನೋಡಿದೆ. ಅವಳು ಯಾರು ಎತ್ತ ಅಂತಾನು ಕೇಳಿಲ್ಲ, ಎಲ್ಲ ಹೇಳ್ಬಿಟ್ಲು. ನಾವು ಮಾಡಿರೋ ಪ್ಲಾನು ಹಿಂಗಾಯ್ತು ಹಂಗೆ ಅಂತನ. ನಿಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ವಾ, ನಿಮ್ಮ ಮೇಲೆ ಅನುಮಾನ ಬರ್ಲಿಲ್ವಾ ಅಂತನ ಅವಳೆಲ್ಲ ಹೇಳಿದ್ಲು. ನಾನು ಮಾತೇ ಆಡ್ಲಿಲ್ಲ, ಕಟ್ ಮಾಡ್ಬಿಟ್ಟೆ. ಅದಕ್ಕೆ ಸೀಮಾ ಬಂದವಳೆ, ಫೋನ್ ತಗೊಂಡು ಹೋಗ್ಬಿಟ್ಲು. ಎಲ್ಲೋ ಫೋನ್ ಮಾಡಕ್ಕೆ ಹೋಗವಳೆ. ನೋಡಿ ರೀಮಾ ಫೋನ್ ಮಾಡಿರೋದು ನೋಡಿ. ನಿಮ್ಮ ತಂಗಿನೇನೆ ನಿಮ್ಮನ್ನ ಯಾವ ತರ ಇದ್ ಮಾಡ್ತಾ ಇದ್ದಾಳೆ ಅಂತ. ಹೌದಾ? ಅಂದರೆ ಆ ರೀಮನ್ಗೆ ಹುಷಾರಿ ಐತೆ ಅನ್ನೋದು ನಮ್ಮ ಸೀಮಗೆ ಗೊತ್ತಿತ್ತಾ? ಎಲ್ಲ ಪ್ಲಾನು ಇವಳದೇ ಅನ್ಸುತ್ತೆ. ಅವಳ ಸರಿಯಾಗಿ ಹೋಗುದು ಕೇಳಿದ್ರೆ ಗೊತ್ತಾಗುತ್ತೆ. ಇವಳದೇ ಪ್ಲಾನ್ ಅನ್ಸುತ್ತೆ. ಬಂದಾಗ ಸರಿಯಾಗಿ ವಿಚಾರಿಸಿ ಹೇಳ್ತೀನಿ. ಮೊದ್ಲು ಇವಳನ್ನ ಯಾರಾದ್ರೂ ಗಂಡು ನೋಡಿ ಮದುವೆ ಮಾಡಿ ಕಳ್ಸೋದು ನೋಡ್ರಿ. ಇಲ್ದಿದ್ರೆ ಇವಳು ಇನ್ನೂ ಏನೇನು ಅನಾಹುತ ಮಾಡ್ತಾಳೋ ಏನೋ ಈ ಮನೆಗೆ ಗೊತ್ತಿಲ್ಲ. ನೋಡಿ, ಅಲ್ಲ ಅಣ್ಣ ಅಂತ ಯೋಚನೆ ಮಾಡ್ದಲೇನೆ ಈ ತರ ನಾಟಕ ಮಾಡಿದಾಳಲ್ಲ ಅವಳ ಫ್ರೆಂಡ್ ಜೊತೆ ಸೇರ್ಕೊಂಡು. ಇವಳಿಗೊಂದಿಷ್ಟು ನಾಚಿಕೆ ಆಗಲ್ವಾ? ಛೇ, ನನ್ನ ತಂಗಿ ಈ ಥರ ಕೆಲಸ ಮಾಡಿದಾಳೆ ಅಂತಂದರೆ ನನ್ನ ಕೈಲಂತೂ ನಂಬಕ್ಕೆ ಆಗ್ತಾ ಇಲ್ಲ. ನನಗೂ ನಂಬಕ್ಕಾಗಲಿಲ್ಲ. ಆದರೆ ಏನು ಮಾಡೋದು, ಇರೋ ಸತ್ಯನೇ ಅದೇ ಅಲ್ವಾ, ನಂಬಲೇಬೇಕು ಕಣ್ರಿ. ಬಂದ್ಲು ನೋಡಿ, ಕೇಳಿ. ನೋಡಮ್ಮ, ನಾನು ಹೇಳಿಲ್ವಾ? ಏ ಸೀಮಾ, ನಾಚಿಕೆ ಆಗಲ್ವೇನು ಇಂಥ ಕೆಲಸ ಮಾಡೋಕ್ಕೆ? ಯಾಕೆ ಇಂಥ ಕೆಲಸ ಮಾಡಿದೆ? ಅಲ್ಲ, ನಿಮ್ಮ ಅಣ್ಣನೇನೆ ಇನ್ನೊಬ್ಳು ಹುಡುಗಿ ಜೊತೆಗೆ ಹುಷಾರಿಲ್ಲ ಅಂತ ನಾಟಕ ಮಾಡಿ ಕಳಿಸ್ತೀಯಲ್ಲ ನೀನು. ನಿಂದು ಎಂಥ ಮನಸ್ಥಿತಿನೇ ನಿಂದು? ಥೂ, ಕೊಳಕು. ಯಾಕೋ ಆಕಾಶ, ಯಾಕೋ ನಿನ್ ತಂಗಿನ ಯಾಕೋ ಹಂಗ್ ಬೈತಾ ಇದ್ಯಾ? ಏನು ಮಾಡಿದ್ಲು ಅವಳು? ಏನ್ ಮಾಡಿದ್ಲು ಅಂದ್ರೆ ಅವಳನ್ನೇ ಕೇಳು. ಮೊನ್ನೆ ರೀಮನ್ಗೆ ಹುಷಾರಿಲ್ಲ ಅಂತನ ಗಾಡಿ ತಗೊಂಡೋಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರ್ಸೋಣ ಅಂತನ ಹೇಳಿದ್ಲು. ನಾನು ಹೋದೆ, ಬಸ್ ಸ್ಟ್ಯಾಂಡಿಗೆ ಹೋದ್ರೆ ಅವಳು ಹುಷಾರಿಲ್ಲ ಅಂತಾನೆ ನಾಟಕ ಮಾಡ್ತಾ ಇದ್ಲು. ಆದರೆ ಅರ್ಧ ದಾರಿಗೆ ಹೋದ್ಮೇಲೆ ಹುಷಾರಾದ್ಲು. ನಿನಗೆ ಹೇಳಿದ್ನಲ್ಲ ಅವತ್ತು, ನನ್ನ ಮೇಲೆ ಬಿದ್ದು ನನ್ನೇ ಲವ್ ಮಾಡ್ತೀನಿ, ನಾವಿಬ್ರು ಮದುವೆ ಆಗೋಣ, ನೀನು ಹೆಂಡ್ತಿಗೆ ಡೈವರ್ಸ್ ಕೊಡು, ಹಂಗೆ ಹಿಂಗೆ ಅಂತ ಹೇಳ್ತಾಳೆ ಅವಳು. ಅದಕ್ಕೆ ಕಪಾಳಕ್ಕೆ ಬಿಟ್ಟು ಅಲ್ಲೇ ರೋಡಲ್ಲೇ ಬಿಟ್ಟು ಬಂದೆ ಅವಳನ್ನ. ಇದೆಲ್ಲನ ಅವಳದೇ ನಾಟಕ ಅಂತನ ಇಷ್ಟು ದಿನ ತಿಳ್ಕೊಂಡಿದ್ದೆ. ಆದರೆ ಇವತ್ತು ಗೊತ್ತಾಯ್ತು ಈ ಪ್ಲಾನಲ್ಲಿ ಇವಳು ಇದ್ದಾಳೆ ಅಂತನ. ನೋಡಮ್ಮ, ನಾನು ಹೇಳಿಲ್ವಾ ಎಲ್ಲ ಹಿಂಗೆ ಹೇಳಿರ್ತಾಳೆ ಅಂತನ? ನೋಡು, ಅಣ್ಣಂಗೆ ನಾನು ಹೇಳ್ದಂಗೆ ಹೇಳಿದಾಳೆ ತಾನೆ. ಆಕಾಶ, ನೀನ್ ಹೆಂಡತಿ ಮಾತು ಕೇಳ್ಕೊಂಡು ನೀನು ನಿನ್ ತಂಗಿ ಮೇಲೆ ಅನುಮಾನ ಪಡ್ಬೇಡ ಕಣೋ. ಅವಳು ಯಾಕೆ ಹಂಗೆ ಮಾಡ್ತಾಳೆ? ಅವಳಿಗೆ ಗೊತ್ತೇ ಇಲ್ವಂತೆ. ಅವಳಿಗೆ ಗೊತ್ತಿಲ್ಲ ಅಂದ್ರೆ ರೀಮಾನೆ ಫೋನ್ ಮಾಡಿ ಎಲ್ಲ ಹೇಳಿದ್ಲು. ನಿಮ್ಮ ಮನೆಗೆ ಅನುಮಾನ ಬರ್ಲಿಲ್ವಾ ನಿಮ್ಮ ಮ್ಯಾಲೆ ಅಂತನ ಎಲ್ಲ ಫೋನಲ್ಲಿ ಮಾತಾಡಿದ್ಲು. ಅದೆಲ್ಲ ಕೇಳಿಸ್ಕೊಂಡೆ ನಾನು ಹೇಳ್ತಾ ಇರೋದತ್ತೆ. ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ. ಆ ಥರ ಸುಮ್ಮನೆ ಹೇಳಂಗಿದೆ ಅವತ್ತೇ ಹೇಳ್ತಿದ್ದೆ. ಇವಳ ಮೇಲೆ ಅನುಮಾನ ಅಂತಾನ. ನನ್ಗೆ ಅವತ್ತಿಂದ ಇವಳ ಮೇಲೂ ಡೌಟ್ ಇತ್ತು. ಇವಳು ಈ ಪ್ಲಾನಲ್ಲಿ ಸೇರ್ಕೊಂಡಿರ್ಬೇಕು ಅಂತನ ಇವತ್ತು ಕನ್ಫರ್ಮ್ ಆಯ್ತು. ಇಷ್ಟಕ್ಕೂ ಇವಳು ಫೋನ ನೀನ್ ಯಾಕೆ ತಂಡೆ? ಬೇರೆ ಫೋನ ಮುಟ್ಬಾರ್ದು ಅಂತನ ಗೊತ್ತಾಗಲ್ವಾ ನಿನ್ಗೆ? ನಿನ್ ಫೋನ್ ಇರ್ಲಿಲ್ವಾ? ನೀನ್ ಫೋನ್ ನೋಡ್ಕೊಂಡು ತಗೋಬೇಕು. ಇವಳು ಫೋನ್ ಯಾಕೆ ಮುಟ್ತೀನಿ ನೀನು? ಅತ್ತೆ, ಅದು ರಿಂಗ್ ಆಗ್ತಾ ಇತ್ತು, ತುಂಬಾ ಸಲ ರಿಂಗ್ ಆಯ್ತು. ಇವಳು ಬರ್ಲಿಲ್ಲಲ್ಲ, ಅದಕ್ಕೆ ಏನೋ ಎಮರ್ಜೆನ್ಸಿ ಇರ್ಬೇಕೇನೋ ಅಂತ ರಿಸೀವ್ ಮಾಡಿದೆ ಅಷ್ಟೇನೆ. ಅದ್ರಲ್ಲೇನಿದೆ ತಪ್ಪು? ತಪ್ಪು ಮತ್ತೆ ಇನ್ನೊಬ್ರು ಫೋನ್ ಹಂಗೆಲ್ಲ ಮುಟ್ಬಾರ್ದು. ನನ್ನ ಪ್ರವೇಶಿಗೆ ನೀನೇ ಎಂಟ್ರಿ ಆಗ್ತೀಯ? ನಿನ್ಗೆ ಯಾಕೆ ಬೇಕು ನನ್ನ ಫೋನ್ ಸುದ್ದಿ ಎಲ್ಲನ? ಕೇಳಮ್ಮ, ಕೇಳು.
ಮುಚ್ಚೆ ಬಾಯಿ ಸಾಕು. ಮಾಡೋ ಅಲ್ಕೆ ಕೆಲಸ ಎಲ್ಲ ಮಾಡಿಬಿಟ್ಟು ಇನ್ನು ಕೇಳ್ಬೇಕಂತ ಏನನ ಕೇಳಕ್ಕೂ ಹೇಳಕ್ಕೂ ಏನೂ ಇಲ್ಲ. ಅಮ್ಮ ಮೊದಲು ಇವಳಿಗೆ ಗಂಡು ನೋಡಿ ಮದುವೆ ಮಾಡಿ ಸಾಗಾಕ ಕೇಳು. ಆವಾಗ ಇವಳಿಗೆ ಬುದ್ಧಿ ಬರುತ್ತೆ. ಅಮ್ಮನಿಗೆ ಹೋಗಿ ಜವಾಬ್ದಾರಿ ಹೊತ್ಕೊಂಡ್ರೆ. ಇಲ್ಲಿ ಇವಳಿಗೆ ಯಾವ ಜವಾಬ್ದಾರಿನೂ ಇಲ್ವಲ್ಲ, ಅದಕ್ಕೆ ಈ ಥರ ಎಲ್ಲನ ಮಾಡ್ತಾಳೆ. ಹಾಂ, ಅಪ್ಪ ಬರಲಿ ಇರು, ಹೇಳ್ತೀನಿ. ಹೌದು ಕಣ್ರಿ, ಮದ್ವೆ ಮಾಡ್ಕೊಂಡ್ರೆ ಬೇಗ ಜವಾಬ್ದಾರಿ ಬರುತ್ತೆ. ನಾನು ಅಷ್ಟೇನೆ ಬೇಜವಾಬ್ದಾರಿಯಿಂದ ನಮ್ಮ ಮನೇಲಿದ್ದೆ. ಇಲ್ಲಿ ನೋಡ್ರಿ ಎಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಂಡು ಹೋಗಲ್ವಾ ನಮ್ಮನೆ ಅಂತನ. ಹಂಗೆ ಅವಳಿಗೂ ಜವಾಬ್ದಾರಿ ಬರ್ಬೇಕಂದ್ರೆ ಬೇಗ ಮದ್ವೆ ಮಾಡಿ ಗಂಡು ಹುಡುಕಿ. ಇವಳು ಒಳ್ಳೆದಕ್ಕೆ ನಾನು ಹೇಳ್ತಾ ಇರೋದು. ಅಮ್ಮ ನೋಡಮ್ಮ ಇವಳನ್ನ, ನನ್ಗೆ ಈಗಲೇ ಮದ್ವೆ ಇಷ್ಟ ಇಲ್ಲ ಅಂದ್ರೆ ಮದ್ವೆ ಮಾಡಿ ಕಳಿಸಿ ಅಂತ ನಾ ಹೇಳ್ತಾ ಇದ್ದಾಳೆ. ಅಲ್ಲ ನಾನು ಇಲ್ಲಿರೋದ್ರಿಂದ ನಾ ಇವಳಿಗೆ ಏನು ತೊಂದರೆ? ನಾನು ಇನ್ನೊಂದು 2 ವರ್ಷ ಮದ್ವೆ ಆಗಲ್ಲ. ಅಣ್ಣ ನೀನು ನಿನ್ನ ಹೆಂಡತಿ ಮಾತು ಕೇಳ್ಕೊಂಡು ನನ್ನ ಮದುವೆ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ನನ್ನ ಮದುವೆ ಯಾವಾಗ ಆಗ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಅಮ್ಮ ಯೋಚನೆ ಮಾಡ್ತೈತೆ ಅಲ್ವೇನಮ್ಮ? ಮುಚ್ಚೆ ಬಾಯಿ, ನಿಂಗೆ ಯಾಕೋ ಅತಿ ಆಯ್ತು. ಏನೋ ಒಬ್ಳೆ ಇರೋ ತಂಗಿ ಅಂತ ಮುದ್ದು ಮಾಡಿ ಬೆಳೆಸಿದ್ವಲ್ಲ ಇಷ್ಟು ದಿನ, ಅದಕ್ಕೆ ನಿನ್ಗೆ ಕೊಬ್ಬು ಜಾಸ್ತಿ ಆಗ್ತೈತೆ. ಅದೆಲ್ಲ ಬೇಕಾಗಿಲ್ಲ. ಇನ್ನು 6 ತಿಂಗಳಲ್ಲಿ ನಿನ್ನ ಮದುವೆ ಸೆಟ್ ಮಾಡಿ ಮದುವೆ ಮಾಡತಕ್ಕ ನನಗೆ ಸಮಾಧಾನ ಇಲ್ಲ. ಇಲ್ಲ ಅಂದ್ರೆ ನೀನು ನಮ್ಮ ಕೈ ತಪ್ಪು ಹೋಗ್ತೀಯಾ ಗ್ಯಾರಂಟಿ. ನನಗೆ ಗೊತ್ತಿದೆ. ಕೈ ತಪ್ಪು ಹೋಗ್ತೀಯ ಅಂದ್ರೆ ಏನು ನಿನ್ ಮಾತಿನ ಅರ್ಥ? ನಾನೇನೇನು ನಿಮ್ ತರ ಓಡೋಗಲ್ಲ. ನನ್ನೇನು ನೀನು ನಿನ್ನ ಹೆಂಡತಿ ಇದ್ದಂಗ ಅನ್ಕೊಂಡ್ಬಿಟ್ಟ? ನಾನೇನೇನು ಆ ತರ ಓಡೋಗ್ ಮದ್ವೆ ಆಗಲ್ಲ. ನಾನ್ ಲವ್ ಮಾಡಿದ್ರೆ ಅಪ್ಪ ಅಮ್ಮ ಹಿಂಗೆ ಹೇಳ್ಬಿಟ್ಟು ಒಪ್ಸಿ ಆಮೇಲೆ ಮದ್ವೆ ಆಗ್ತೀನಿ. ಅಲ್ಲ ನೋಡಮ್ಮ, ಇವರು ಓಡೋಗ್ ಮದ್ವೆ ಆಗಿದ್ದಾರೆ, ನನಗ್ ಬುದ್ಧಿ ಹೇಳ್ತಾರೆ. ಕೈಗೆ ಸಿಗಲ್ವಂತೆ ಕೈಗೆ. ಮೊದ್ಲು ನಿನ್ನ ಇದನ್ನ ನೀನ್ ನೋಡ್ಕೊಳಪ್ಪ. ನಿಮ್ಮಿಬ್ರು ಹೆಂಗೆ ಮದ್ವೆ ಆಗಿದ್ರಿ ಅಂತನ ನನ್ನ ಬಗ್ಗೆ ಆಮೇಲೆ ಹೇಳಿವಂತೆ. ಹೆಂಡತಿ ಬಂದ ತಕ್ಷಣ ಹೆಂಗ್ ಮಾತಾಡ್ತಾನೆ ನೋಡು. ತಂಗಿ ಅನ್ನೋದು ಒಂದಿಷ್ಟುನು ಮರ್ಯಾದೆ ಇಲ್ಲ, ಪ್ರೀತಿ ಇಲ್ಲ, ಎಂತದೂ ಇಲ್ಲ. ಇಷ್ಟೇ ಆಯ್ತು ಎಲ್ಲ ಗಂಡ್ ಮಕ್ಳದು. ಹೆಂಡತಿ ಬರತಕ್ಕ ಅಷ್ಟೇನೆ, ಅಪ್ಪ ಅಮ್ಮಯ್ಯ ತಂಗಿ ಅಕ್ಕ ಅಂತಾನ. ಆಮೇಲೆ ಎಲ್ಲನ ಬರೀ ಹೆಂಡತಿನೇ ಆಗಿರ್ತಾಳೆ. ನಿಮ್ಮ ಏನ್ ಮಾತಾಡ್ತಾ ಇದ್ಯಾ? ನಿಮ್ಮ ಅಣ್ಣ ಎಂದೂನು ನಿನ್ನ ಬಿಟ್ಕೊಟ್ಟವ್ರೆ ಅಲ್ಲ. ನಾನೇ ಹೇಳಿದ್ರು ಅವರು ತಲೆ ಕೆಡ್ಸ್ಕೊಂಡಿಲ್ಲ. ಆದ್ರೆ ಇವತ್ತು ನೀನು ಇವ್ರನ್ನೇನೆ ಮೋಸ ಮಾಡಿದ್ಯಲ್ಲ. ಇವ್ರಿಗೇನೆ ನಿನ್ ಫ್ರೆಂಡ್ಗೆ ಹುಷಾರಿಲ್ಲ ಅಂತ ನಾ ಸುಳ್ಳು ಹೇಳಿ ಅದನ್ನ ಯಾವತ್ತೂ ಕ್ಷಮಿಸಲ್ಲ ಅವರು, ಗೊತ್ತಾ? ಅಯ್ಯೋ ಅಣ್ಣ, ನನಗೆ ಗ್ಯಾರಂಟಿ ಗೊತ್ತಿರ್ಲಿಲ್ಲ ಕಣೋ. ಅವಳು ತಪ್ಪಿಸ್ಕೊಂಬಕ್ಕೆ ರೀಮಾ ಆ ತರ ಎಲ್ಲ ನಾ ಫೋನ್ ಮಾಡಿ ಹೇಳಿದಾಳೆ. ಇಷ್ಟಕ್ಕೂ ನಿನ್ ಹೆಂಡತಿ ನನ್ನ ಫೋನ್ ಯಾಕೆ ಮುಟ್ಬೇಕಾಗಿತ್ತು ಹೇಳು? ನಾನು ಆ ತರ ಎಲ್ಲ ನನಗೆ ಗೊತ್ತೇ ಇರಲಿಲ್ಲ. ನಿಜವಾಗ್ಲೂ ಹುಷಾರಿಲ್ಲ ಅಂತಾನೆ ತಿಳ್ಕೊಂಡು ನಾನು ನಿನ್ನ ಕರ್ಕೊಂಡು ಹೋಗಿದ್ದು, ಗೊತ್ತಾ? ನಾನೇ ಈ ತರ ಮಾಡ್ಲಿ ಅಲ್ಲ. ನಮ್ಮ ಅಣ್ಣನ ನಾನು ಬೇರೆ ಹುಡುಗಿ ಜೊತೆ ಕಳಿಸ್ತೀನ? ಲವ್ ಮಾಡಕ್ ಕಳಿಸ್ತೀನ ಹುಷಾರಿಲ್ಲ ಅಂತ ನಾಟಕ ಮಾಡ್ಕೊಂಡು? ಏನೋ ಅಣ್ಣ, ನಿನ್ ಹೆಂಡತಿ ಹೇಳ್ತಾಳೆ ಅಂತ ನೀನು ಅದನ್ನೇ ನಂಬಿದೀಯಲ್ಲ. ಹೌದಾ? ಹಂಗಾದ್ರೆ ಆ ರೀಮನ್ನ ಮನೆ ಕರ್ಸು, ಕೇಳೋಣ. ಅವಳು ಬರ್ಲಿ, ಅವಾಗ ಈ ಪ್ಲಾನ್ ಅಲ್ಲಿ ನಿನ್ ಪಾತ್ರ ಏನು ಇಲ್ವಾ ಅಂತನ ಗೊತ್ತಾಗುತ್ತೆ. ಕರ್ಸ್ಲ ಈಗಲೇನೆ? ಅಯ್ಯೋ ಅವಳೆಲ್ಲ ಯಾಕೆ? ಅವಳು ನಾನು ಬಿಟ್ಬಿಟ್ಟಿನಿ. ಅವಳನ್ನ ಮಾತಾಡ್ಸೋದೇ ಇಲ್ಲ. ನಮ್ಮ ಮನೆಗೆ ಬರಬೇಡ, ನಮ್ಮ ಅಣ್ಣಗೆ ಈ ತರ ಎಲ್ಲ ಮಾಡಿದ್ಯಲ್ಲ ಅಂತ ಹೇಳಿ ನಾನು ಇವಾಗ ಬೈದ್ ಬಂದಿದ್ದೀನಿ. ನಿನ್ನಿಂದ ನಾನು ಬೈಸ್ಕೊಂತಾ ಇದ್ದೀನಿ. ಏನೋ ನಿನ್ಗೆ ಹುಷಾರಿಲ್ಲ ಬೆಸ್ಟ್ ಫ್ರೆಂಡ್ ಅಂತ ನಮ್ಮ ಅಣ್ಣನ ಕಳ್ಸಿದ್ರೆ ನೀನು ಈ ತರ ಕರ್ಕೊಂಡೋಗಿ ಲವ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳ್ತಿದ್ಯಾ, ಪ್ರಪೋಸ್ ಮಾಡಿದ್ಯಾ. ಮದ್ವೆ ಆಗಿದೆ ನಮ್ಮ ಅಣ್ಣ, ಲವ್ ಮಾಡಿ ನಿನ್ಗೆ ನಾಚಿಕೆ ಆಗಲ್ವ ಅಂತ ನಾನು ಇವಾಗ ಹೋಗಿ ಅವ್ರ ಮನೆಗೆ ಹೋಗಿದ್ ಬಂದಿದ್ದೀನಿ. ಇನ್ಮೇಲೆ ಯಾವತ್ತು ನೀನ್ ನನ್ನ ಮಾತಾಡ್ಸ್ಬೇಡ, ನಮ್ಮ ಮನೆ ಹತ್ರನೂ ಬರ್ಬೇಡ ಅಂತಾನ. ಅಂತೋಣ ನಮ್ಮ ಮನೆಗೆ ಕರ್ಸಕ್ಕೆ ನನಗೆ ಇಷ್ಟ ಇಲ್ಲ. ಬೇಡ ಬೇಡ. ಓಹೋ, ಅವಳು ಬಂದ್ರೆ ನಿನ್ ಬಂಡವಾಳ ಎಲ್ಲ ಬಯಲಾಗುತ್ತೆ ಅಂತನಾ ನಾಟಕ ಮಾಡ್ತಾ ಇದ್ಯಾ? ಮಾತಾಡ್ಸಲ್ಲ ಅದು ಇದು ಅಂತಾನ? ಸರಿ ಸರಿ ಆಯ್ತು, ಹೋಗು. ನಿನ್ ಬಂಡವಾಳ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಯ್ತು. ಏನು ಆಕಾಶ, ನಿನ್ ತಂಗಿನ ಹಿಂಗ್ ಮಾತಾಡ್ತಾ ಇದೆಯಲ್ಲೋ? ಸುಮ್ನಿರ. ಅಣ್ಣ ಅದನು ತಂಗಿಗೆ ಏನಾನ ಕಷ್ಟ ಬಂದ್ರೆ ನೋಡ್ಕೋಬೇಕು. ಅದ್ ಬಿಟ್ಬಿಟ್ಟು ನೀನೇ ಬೈತಿಯಲ್ಲೋ. ಇನ್ನೊಬ್ರು ಮಾತು ಕೇಳ್ಕೊಂಡು ಹಿಂಗೆಲ್ಲ ನಾ ಮಾತಾಡ್ಬಾರ್ದು. ಅಣ್ಣ ತಂಗಿ ಆದವರು ಚೆನ್ನಾಗಿರ್ಬೇಕು. ಅಣ್ಣ ತಂಗಿ ಪಿಕ್ಚರ್ ನೋಡಿಲ್ವೇ? ಅದ್ರಾಗೆ ಹೆಂಗಿರ್ತಾರೆ ಶಿವರಾಜ್ ಕುಮಾರ್ ರಾಧಿಕಾನು. ಹಂಗಿರ್ಬೇಕು ನೀವು, ಗೊತ್ತಾಯ್ತಾ? ಓಹೋ, ಇವಳು ರಾಧಿಕನ? ಆ ಪಿಕ್ಚರ್ನಾಗೆ ರಾಧಿಕಾ ಹೆಂಗಿರ್ತಾಳೆ ಅಂತನ ಒಂದ್ಸಲ ಪಿಕ್ಚರ್ನ ತೋರಿಸು ನಿನ್ ಮಗಳಿಗೆ, ಗೊತ್ತಾಗುತ್ತೆ. ಆಮೇಲೆ ನಾವು ಹಂಗೆ ಇರ್ತೀವಿ. ಆಯ್ತಾಯ್ತು, ತೋರಿಸ್ತೀನಿ ಬಿಡು. ಹೇ ಬಾರೆ ಸೀಮಾ, ನೀನು ಅಂತವಳೇನೆ ಹರಿಮುನ್ ಜೊತೆ ಸೇರ್ಕೊಂಡು ಏನೇನೋ ಕಿತಾಪಾತಿ ಮಾಡ್ತೀಯ. ನನ್ ಮಾತು ಕೇಳಲ್ಲ ನೀನು. ಸುಮ್ನೆ ಮನೆಗೆ ಬಿದ್ದಿರೋ ಅಂತಂದ್ರೆ ಎಲ್ಲೆಲ್ಲ ಹೋಗ್ತಾಳೆ. ನಡಿಯ ಒಳಕ್ಕೆ. ಸರಿ ಅಮ್ಮ, ಆಯ್ತು, ಇನ್ಮೇಲೆ ಎಲ್ಲೂ ಹೋಗಲ್ಲ ಬಿಡು. ನೋಡಿದ್ರೇನ್ರಿ ತಪ್ಪಿಸ್ಕೊಳಕ್ ಹೆಂಗ್ ನಾಟಕ ಮಾಡ್ತಾಳೆ ಈ ಸೀಮಾ ಅಂತನ. ಆದಷ್ಟು ಬೇಗ ನಿಮ್ಮ ಅಪ್ಪನ್ಗೆ ಹೇಳ್ಬಿಟ್ಟು ಗಂಡು ಹುಡುಕಿ ಮದುವೆ ಮಾಡಕ್ ಹೇಳಿ. ಹಿಂಗೆ ಆದ್ರೆ ಇವಳು ಅದ್ ಏನ್ ಮಾಡ್ತಾಳೋ ಗೊತ್ತಿಲ್ಲ ಇನ್ನೂನು. ಸರಿ ಆಯ್ತು ಲಾವಣ್ಯ, ಮಾಡೋಣ. ಹೋಗು, ಟೀನಾದ್ರೂ ಮಾಡ್ಕೊಂಬೋಗು. ತಲೆ ಯಾಕೋ ಕೆಟ್ಟೋದಂಗೆ ಆಗ್ತೈತೆ. ಯಾಕೆ ಟೆನ್ಷನ್ ಮಾಡ್ಕೊಂತೀರಾ? ಟೆನ್ಷನ್ನೇ ಮಾಡ್ಕೋಬೇಡಿ, ಆರಾಮಾಗಿ ಕುತ್ಕೊಂಡಿರಿ. ನಾನು ಹೋಗಿ ಟೀ ಮಾಡ್ಕೊಬತ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.